ಬೆಳಗಾವಿಯಲ್ಲಿ ಆರಂಭ ಆಗಿದ್ದು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ರೈತರು ಇದೀಗ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಕೊಟ್ಟಿದ್ದಂತಹ ಡೆಡ್ಲೈನ್ ಈಗ ವಿಸ್ತರಣೆಯಾಗಿದೆ. ಬೆಂಬಲ ಬೆಲೆ ನಿಗದಿಯ ಭರವಸೆಯನ್ನ ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ. ಈಗ ಶಿವಾನಂದ ಪಾಟೀಲ್ ಮನವಿಯಿಂದ 2 ದಿನ ಡೆಡ್ಲೈನ್ ಮತ್ತೆ ವಿಸ್ತರಣೆಯಾಗಿದೆ. ಅವರು ಕೊಟ್ಟಿದ್ದು ಇವತ್ತು 8 ಗಂಟೆ ತನಕ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾಳೆ ನಡಿಬೇಕಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ತಡೆಯನ್ನ ರೈತರು ಈಗ ಹಿಂಪಡೆದಿದ್ದಾರೆ. ರೈತರ ಸಮಸ್ಯೆಯನ್ನ ಬಗೆಹರಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ನಾಳೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತ ಮುಖಂಡರ ಜೊತೆಗೆ ಒಟ್ಟು 2 ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾರೆ. ಕಬ್ಬು ಬೆಳೆಗಾರರ ಬೇಡಿಕೆಗೆ ಕಾರ್ಖಾನೆಯ ಮಾಲೀಕರು ಒಪ್ಕೋತಾರ, ಸರ್ಕಾರ ಒಪ್ಸುತ್ತಾ? ಕಬ್ಬು ಫ್ಯಾಕ್ಟರಿ ಅವರಿಗೆ ಮಾತ್ರ ಅಲ್ಲ, ಸರ್ಕಾರದವರಿಗೂ ಇದರಿಂದ ಬೇಕಾದಂಗೆ ಹಣ ಹೋಗ್ತಾ ಇದೆ, ಒಪ್ಪಿಸ್ಲೇಬೇಕು. ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ? ಹಾಗಾದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಏನು? ಕಬ್ಬು ಬೆಲೆ ನಿಗದಿ ಮಾಡೋದು ರಾಜ್ಯನ ಕೇಂದ್ರನ? ರಾಜ್ಯದ ರೈತರ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋದು ಸಿದ್ದರಾಮಯ್ಯನ ಮೋದಿನ? ರೈತರ ಹೋರಾಟಕ್ಕೆ ನಾಳೆ ಪರಿಹಾರ ಕೊಡುತ್ತಾ ರಾಜ್ಯ ಸರ್ಕಾರ? ರಾಜಕಾರಣಿಗಳೇ ಫ್ಯಾಕ್ಟರಿಯ ಮಾಲೀಕರಾಗಿರೋದ್ರಿಂದ ರೈತರಿಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ? ಇದು ಯಕ್ಷ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಕೊಟ್ಟಿದ್ದಂತಹ ಡೆಡ್ಲೈನ್ ಈಗ ಮತ್ತೆ ವಿಸ್ತರಣೆಯಾಗಿದೆ. ಇವತ್ತು 8 ಗಂಟೆ ತನಕ ಕೊಟ್ಟಿದ್ರು, ಬಟ್ ಸಂಬಂಧಪಟ್ಟಂತಹ ಸಚಿವರು ಹೋಗಿ ಮಾತಾಡಿರೋದ್ರಿಂದ ಇನ್ನೊಂದೆರಡು ದಿನ ಕೊಟ್ಟಿದ್ದಾರೆ. ಈ ಹೆದ್ದಾರಿ ತಡಿತೀವಿ ಅಂದಿದ್ರಲ್ಲ, ಅದನ್ನೀಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ನಡುವೆ ಇವತ್ತು ಆದಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದ್ದಂತೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ. ಮೋದಿ ಅವರಿಗೆ ಒಂದು ಪತ್ರ ಬರೀತೀವಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ, ಜೊತೆಗೆ ನಾಳೆ ಫ್ಯಾಕ್ಟರಿ ಓನರ್ಸ್ಗಳನ್ನ ಮತ್ತು ರೈತ ಮುಖಂಡರನ್ನ ಕರೆಸಿ ಮೀಟಿಂಗ್ ಮಾಡ್ತೀವಿ, ಇತ್ಯರ್ಥ ಮಾಡ್ತೀವಿ ಬಿಡಿ ಅಂತ ಹೇಳಿದ್ದಾರೆ. ಕಬ್ಬು ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ? ಈ ಪ್ರಶ್ನೆಗೆ ಉತ್ತರವನ್ನ ಈ ಚರ್ಚೆಯಲ್ಲಿ ಕೊಡಿಸ್ತಾ ಹೋಗ್ತೀನಿ. ರೈತರ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರನ, ಮೋದಿ ಸರ್ಕಾರನ, ಅಂದ್ರೆ ರಾಜ್ಯನ ಕೇಂದ್ರನ ಅಂತ. ಇದರ ಬೆನ್ನಲ್ಲೇ ಸತತ 8ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ನಿನ್ನೆ ಪಾಟೀಲ್ರು ಹೋಗಿದ್ರು, ಬಟ್ ಅದು ಹಣ್ಣು ಅಲ್ಲ ಕಾಯೂ ಅಲ್ಲ. ಅವ್ರು ಕೇಳಿದಕ್ಕೆಲ್ಲ ಪ್ರಶ್ನೆಗಳಿಗೆ ಕಕ್ಕಾಬಿಕ್ಕಿಯಾಗಿ ವಾಪಸ್ ಬಂದ್ಬಿಟ್ರುತ್ತಲ್ಲ ಕಾರ್ ಹತ್ಕೊಂಡು. ಇವತ್ತು ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಇತ್ಯರ್ಥ ಮಾಡ್ತೀವಿ, ನಾಳೆ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಶಿವಾನಂದ ಪಾಟೀಲ್ ಅವರು ಈಗ ತಾನೇ ಹೋಗಿದ್ದಾರೆ. ಬಟ್ ಆಶ್ಚರ್ಯ ಏನು ಅಂದರೆ, ಓಟ್ ಹಾಕಿ ಗೆಲ್ಸಿರೋ ಆ ಭಾಗದ ಶಾಸಕರುಗಳು ಕಮ್ ಮಿನಿಸ್ಟ್ರುಗಳು ಕ್ಯಾರೇ ಅಂತ ಇಲ್ಲ, ತಿರುಗೂ ನೋಡ್ತಾ ಇಲ್ಲ. ಹೊಂದಾಣಿಕೆ ಮಾಡ್ಕೊಂಡೋಗಿ ಫ್ಯಾಕ್ಟ್ರಿ ಓನರ್ಸ್ಗಳು ಮತ್ತು ರೈತರು ಅಂತಾರೆ. ಒಬ್ಬರು ಮೇಡಮ್ಮು, ಅವ್ರ ಹಣೆ ಬರ ನೋಡಿ, ಎಲ್ಲ ಕೊಟ್ಟಿದ್ದು ತಬ್ಲಿ ಥರ ಬಾಳ್ತಾ ಇದ್ದಾರೆ ಆ ಭಾಗದ ರೈತರು. ಪಕ್ಕದಲ್ಲಿರೋ ಮಹಾರಾಷ್ಟ್ರದಲ್ಲಿ ಅಷ್ಟು ಕೊಡ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಇಷ್ಟಿದೆ, ತಮಿಳ್ನಾಡಲ್ಲೂ ಇಷ್ಟಿಷ್ಟು ಕೊಡ್ತಾ ಇದ್ದಾರೆ, ನಮಗೆ ಯಾಕೆ ಈ ರೀತಿಯ ಅನ್ಯಾಯ ಅಂತಾರೆ. ಆಮೇಲೆ ಒಂದು ನೆನಪಿರಲಿ, ಅತಿ ಹೆಚ್ಚು ಫ್ಯಾಕ್ಟ್ರಿಗಳೂ ನಮ್ಮಲ್ಲಿದ್ದಾವೆ, ಇಲ್ಲ ಅನ್ನಂಗೇನಿಲ್ಲ. ಫ್ಯಾಕ್ಟ್ರಿಗಳು ಹೆಚ್ಚಾಗಿದ್ದಾವೆ ಅಂದಾಗ ಅವ್ರೇನು ಲಾಸಲ್ಲಿ ಫ್ಯಾಕ್ಟ್ರಿ ನಡೆಸ್ತಾರ? ಲಾಭ ಇರೋದಕ್ಕೆ ತಾನೇ ಅಲ್ಲೊಂದು ಒಂಥರ ನಾಯಿ ಕೊಡೆ ಥರ ಫ್ಯಾಕ್ಟ್ರಿಗಳು ಹಬ್ಬಿರೋದ್ರಿಂದ ತಾನೇ ಲಾಭ ಇದೆ ಅಂತ ಗೊತ್ತಾಗ್ತಾ ಇರೋದು. ಲಾಭ ಇದ್ದು ಒಂದು ಟನ್ನಿಗೆ 200-300 ಜಾಸ್ತಿ ಮಾಡಿ ಅಂದರೆ ಯಾಕೆ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ? ನಾಟಕ ಮಾಡ್ತಾ ಇರೋದು ಯಾರು? ಸರ್ಕಾರ ಕಿವಿ ಹಿಂಡಿ ಕೊಡ್ರಪ್ಪ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ, ಮುಕ್ಕಾಲು ಭಾಗ ರಾಜಕಾರಣಿಗಳದ್ದೇ ಇದೆ. ಕಾಂಗ್ರೆಸ್ನವ್ರದೇ ಅಂತಲ್ಲ, BJP ಅವ್ರದ್ದು ಇದೆ. ಅಲ್ಲಿಗೆ ಹೋಗಿ ಉದ್ದುದ್ದಕ್ಕೆ ಭಾಷಣ ಬಿಗಿತಾರೆ BJP ಅವರು, ರೈತರ ಹತ್ರ ಹೋಗಿ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ. ಇಷ್ಟೆಲ್ಲ ಭಾಷಣ ಯಾಕಪ್ಪ ಬಿಗಿಬೇಕು? ಒಂದು ಕೇಂದ್ರದವ್ರ ಹತ್ರ ಮಾತಾಡ್ತೀವಿ, ಕೊಡಿಸ್ತೀವಿ, ಅದೂ ಬೇಡ. ಆರಂಭದಲ್ಲೇ ನೀವೇನು ಮಾಡ್ಬೋದು, ನಿಮ್ಮದೇ ಪಕ್ಷದಲ್ಲಿರುವ ಕೆಲ ಶಾಸಕರುಗಳ ಫ್ಯಾಕ್ಟ್ರಿಗಳು ಇದ್ದಾವೆ, ನೀವೇ ಡೀಲ್ ಮಾಡಿಬಿಡ್ಬೋದಲ್ಲ. ನೀವು ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಉಳ್ದವ್ರಿಗೆ ಮಕ್ಕ ಕೊಡ್ದಂಗೆ ಆಗೋದು, ಅವರು ಬದಲಾವಣೆ ತರೋರು. ಅದನ್ನು ನೀವು ಮಾಡ್ತಾ ಇಲ್ಲ. ಪಾಪ ರೈತರು ಯಾರನ್ನು ಕೇಳೋದು, ಯಾರನ್ನು ಬಿಡೋದು? ಹೋರಾಟ ದಿವಸ ನಡೀಲಾರ್ದಾಗೆ ನೋಡ್ಕೊಳ್ಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರ. ಈ ಎರಡೂ ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ, ಗಂಡ ಹೆಂಡತಿ ನಡು ಕೂಸು ಬಡವಾಯ್ತಂತೆ. ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ. ಮೊದಲನೇದಾಗಿ ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ. ಈ ಎರಡೂ ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡತಕ್ಕಂಥದ್ದು ಒಂದ್ ಕಡೆ ಇದ್ರೆ,
ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮಗೆ ಒತ್ತು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ರಾಜ್ಯ ಸಕ್ಕರೆ ಸಚಿವ ನಾನು ಇರ್ಬೋದು, ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಬ್ಬು ನುರಿತಕ್ಕಂಥ ಕೆಲಸ ಮುಗಿದಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು 73 ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು. ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ, ಯಾವುದೇ ಬೇಕಾದ್ರೆ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ, ಬಿಡು ಅಂದ್ರೆ ಬಿಡ್ತೀನಿ, ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ನಮ್ಮ ಪೊಲೀಸ್ ಅಧಿಕಾರಿಗಳು DC ಅವರು ಅಡ್ವೈಸ್ ಮಾಡೋದ್ರಿಂದ ಹೋಗಿರ್ಲಿಲ್ಲ. ನಾನು ಮೊನ್ನೆನೇ 3 ದಿನದಲ್ಲೇ ಹೋಗಪ್ಪ ಅಂತ ಹೇಳಿದ್ದೆ ನಾನು. ಆಮೇಲೆ HK ಪಾಟೀಲ್ ಕಳಿಸಿದ್ದು ನಾನು. HK ಪಾಟೀಲ್ ಹೋಗ್ರಿ ಅಂತ ಹೇಳಿ ಕಳಿಸಿದ್ದು ನಾನೇನೆ. ಅವರು ಆಮಂತ್ರಣನೂ ಕೊಟ್ಟಿದ್ರು ಅವರಿಗೆ, ನೀವು ಬರ್ರಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡೋಣ, ಸಕ್ಕರೆ ಮಾಲೀಕರ ಜೊತೆ ಮಾತಾಡೋಣ, ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತಾಡೋಣ ಅಂತ ಅವರು ಬರಕ್ಕೆ ಒಪ್ಪಲಿಲ್ಲ. ಬಿಜೆಪಿಯವರು ಅಲ್ಲೇ ಹೋಗಿ ಮಲಿಕತ್ತಾರೆ. ಅವ್ರು ಯಾಕೆ ಹೋಗಿ ದಿಲ್ಲಿನಲ್ಲಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಲ್ಲ? ಯಾಕೆ ಮಾತಾಡಲ್ಲ? ಕಾರ್ಖಾನೆಗಳ ಮಾಲೀಕರಿಂದ ಕೊಡಿಸ್ಲಿಕ್ಕೆ DC ಮೂಲಕ ಹೇಳಿ ಕಳಿಸಿದ್ದೀವಿ. ನಾಳೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಮೀಟಿಂಗ್ ಕರೆದಿದ್ದೀನಿ. ರೈತರ ಪ್ರತಿನಿಧಿಗಳನ್ನು ಕೂಡ, ರೈತ ಮುಖಂಡರ ಪ್ರತಿನಿಧಿಗಳ ಮೀಟಿಂಗನ್ನು ಕರೆದಿದ್ದೀನಿ. ನಾಳೆ ಕೂಲಂಕಷವಾಗಿ ಚರ್ಚೆ ಮಾಡ್ತೀವಿ. ಪ್ರಧಾನಮಂತ್ರಿಗಳಿಗೆ ಭೇಟಿ ಕೊಡ್ತಕ್ಕಂಥ ಲೆಟರ್ ಕೂಡ ಬರೀತೀನಿ. ಅವರು ಅನುಮತಿ ಕೊಟ್ಟರೆ ಭೇಟಿ ಮಾಡ್ತೀನಿ. ಕೂಡಲೇ ಕರೀಲಿ ಅಂತ ಹೇಳಿದ್ದೀನಿ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನಾಳೆ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೇನೆ.